ಬಗ್ಗೆ ಮಾಧವ್ ಅವ್ರ ಹತ್ರ ಹೇಳ್ಬಿಡ್ಲ, ಆದ್ರೆ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನಗೀಗ ಬೇರೆ ದಾರಿನೂ ಇಲ್ಲ. ಮುಂದೆ ಆಗೋ ಅನಾಹುತ ತಪ್ಪಿಸ್ಬೇಕು ಅಂದರೆ ಮಾಧವ್ ಅವ್ರಿಗೆ ಶಾರ್ವರಿ ಬಗ್ಗೆ ಎಲ್ಲ ಹೇಳಲೇಬೇಕು. ತುಳಸಿಯವರೇ, ಮತ್ತೇನು ಯೋಚನೆ ಮಾಡ್ತಾ ಇದ್ದೀರಾ? ಕಷಾಯ ಕುಡೀರಿ. ಮಾಧವ್ ಅವರೇ, ನಾನು ನಿಮ್ಮನ್ನೇ ಏನೋ ಕೇಳಬೇಕು. ನಾನು ಏನೇ ಕೇಳಿದ್ರು ನೀವು ಬೇಜಾರು ಮಾಡ್ಕೊಳ್ದೆ, ಕೋಪ ಮಾಡ್ಕೊಳ್ದೆ ನನಗೆ ಉತ್ತರ ಕೊಡಬೇಕು. ನೀವು ಏನೇ ಕೇಳಿದ್ರು ನಾನು ಉತ್ತರ ಕೊಟ್ಟೇ ಕೊಡ್ತೀನಿ. ಅದಕ್ಕೆ ಇಷ್ಟೊಂದು ಪೀಠಿಗೆ ಬೇಕಾ? ನಿಮ್ಮ ಮನಸ್ಸಲ್ಲಿ ಏನಿದ್ರು ಅದನ್ನು ನೇರವಾಗಿ ಕೇಳಿ. ನಿಮಗೆ ಮನೇಲಿರೋರ ಬಗ್ಗೆ ಎಲ್ಲ ಏನನ್ಸುತ್ತೆ? ಅಂದರೆ ಮನೇಲಿರೋರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋ ಕುತೂಹಲ. ನಮ್ಮ ಅವಿ ಬಗ್ಗೆ ತಾಳ್ಮೆ ಇರೋನು, ವಿಚಾರವಂತ, ನಮ್ಮನ್ನ ತುಂಬ ಪ್ರೀತಿಸೋನು. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ನಿಮ್ಮಲ್ಲಿ ತಾಯಿ ಪ್ರೀತಿನ ಕಂಡುಕೊಂಡು ಈಗ ತುಂಬ ಸಂತೋಷವಾಗಿರೋನು. ಹಾಗೆ ಅವನ ಹೆಂಡತಿಯನ್ನು ದೇವತೆಯಾಗಿ ಪ್ರೀತಿಸೋನು. ಹಾಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಇರುತ್ತೆ. ನಮ್ಮ ಅಭಿ ಬಗ್ಗೆ? ಅಭಿಗೆ ಸ್ವಲ್ಪ ಜಾಸ್ತಿ ಮುಂಗೋಪ. ಏನು ಯೋಚನೆ ಮಾಡದೆ ಮಾತಾಡ್ಬಿಡ್ತಾನೆ. ಆದರೆ ತುಂಬ ಒಳ್ಳೆ ಹೃದಯ ಇರೋ. ಮನೆಗೆ ಚಿಕ್ಕ ಮಗ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಮುದ್ದು ಮಾಡಿ ಬೆಳೆಸ್ಬಿಟ್ವಿ. ಅದಕ್ಕೆ ಸ್ವಲ್ಪ ಹಠ ಜಾಸ್ತಿ. ಆದರೆ ನೀವು ಅವನ ಹಠವನ್ನು ಕರಗಿಸಿ ಅವನ ಪ್ರೀತಿನ ಗಳಿಸ್ಕೊಟ್ರಿ. ಈಗ ನಮ್ಮೆಲ್ರಿಗಿಂತ ಅವನೇ ನಿಮ್ಮನ್ನು ಜಾಸ್ತಿ ಹಚ್ಕೊಂಡಿದ್ದಾನೆ, ಗೌರವ ಕೊಡ್ತಾನೆ. ಅದೇ ನನಗೆ ಸಂತೋಷ. ಮಹೇಶ್ ಅವ್ರ ಬಗ್ಗೆ? ಮಹೇಶ ರಾಮನಿಗೆ ಲಕ್ಷ್ಮಣ ಹೇಗೋ, ಮಹೇಶ ನನಗೆ ಹಾಗೆ ಅನ್ಸುತ್ತೆ. ಆದರೆ ಪಾಪ ಒಂದಷ್ಟು ದಿನ ಅವನ ಜೀವನನೇ ಕಳ್ಕೊಂಡ. ಕೋಮಾದಲ್ಲಿರಬೇಕಾಯ್ತು. ಎಲ್ಲ ವಿಧಿಯಾಟ. ಅದ್ರ ಬಗ್ಗೆ ನನಗೆ ತುಂಬ ಬೇಜಾರಿದೆ. ಹೌದು, ಎಲ್ಲ ವಿಧಿಯಾಟ. ಈಗ ಹೇಳಿ ಮಾಧವ ಅವರೇ, ಶಾರ್ವರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಷ್ಟು ಮಾತ್ರ ಅಲ್ಲ ಮಾಧವ ಅವರೇ, ಆ ಶಾರ್ವರಿ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋದು ಇನ್ನೂ ತುಂಬ ಇದೆ. ನೀವಾಗಲೇ ಹೇಳಿದ್ರಿ ಮಹೇಶ್ ಅವರು ಅವ್ರ ಜೀವನನೇ ಕಳ್ಕೊಂಡಿದ್ರು, ಕೋಮಾದಲ್ಲಿದ್ರು ಅಂತ. ಅದಕ್ಕೂ ಕಾರಣ ಆ ಶಾರ್ವರಿನೇ. ಮಕ್ಕಳು ತಾಯಿ ಪ್ರೀತಿನ ಕಳ್ಕೊಂಡ್ರು ಅಂತ ಹೇಳಿದ್ರಲ್ಲ, ಆ ತಾಯಿ ಪ್ರೀತಿನ ಕಳ್ಕೊಳ್ಳೋ ಹಾಗೆ ಮಾಡಿದ್ದೆ ಆ ಶಾರ್ವರಿ. ಶಾರ್ವರಿ ಈ ಮನೆಗೆ ಬಂದಿರೋದು ಈ ಮನೆ ಸಂತೋಷನ ಕಾಪಾಡಕ್ಕಲ್ಲ, ಈ ಮನೆ ನೆಮ್ಮದಿನ ಹಾಳು ಮಾಡಿ ಈ ಮನೆನ ಸರ್ವನಾಶ ಮಾಡಕ್ಕೆ. ಇದೇನು ಗೊತ್ತಾ, ನೀನು ನನ್ನ ಮಗಳು ಅನ್ನೋದಕ್ಕೆ ಲೀಗಲ್ ರೆಕಾರ್ಡ್ಸ್. ಇನ್ಮೇಲೆ ಯಾರು ಕೂಡ ನೀನು ನನ್ನ ಮಗಳಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ನನ್ನ ತಾಯ್ತನದ ಬಗ್ಗೆ ಯಾರು ಪ್ರಶ್ನೆ ಮಾಡೋ ಹಾಗೂ ಇಲ್ಲ. ನಿನ್ನನ್ನು ನನ್ನಿಂದ ಯಾರೂ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀನಿಷ್ಟು ಸಂತೋಷವಾಗಿರೋದನ್ನ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಇವತ್ತು ನಾಮಕರಣದಲ್ಲಿ ನನ್ನ ಮಗಳಿಗೆ ಎಲ್ಲರೂ ಗಿಫ್ಟ್ಗಳನ್ನ ತಂದರು. ಆದರೆ ನಾನು ನನ್ನ ಮಗಳನ್ನ ನೋಡ್ಕೊಳ್ಳೋ ಈ ಮುದ್ದ ಅಮ್ಮನಿಗೆ ಗಿಫ್ಟ್ನ ತಂದಿದ್ದೇನೆ. ಗಿಫ್ಟಾ?
ಚಿನ್ನದ ಸರ ಈಗೇನೋ ನಂದೆ, ಆದ್ರೆ ಮುಂದೆ ನಂದು ಅಂತ ಏನೇನಿದೆಯೋ ಅದೆಲ್ಲ ನನ್ನ ಮಗಳಿಗೆ ಬರುತ್ತಲ್ವಾ? ನಿಜ ಪುಣ್ಯ, ಇವಳು ನಮ್ಮಿಬ್ರು ಪಾಲಿಗೆ ಹೊಸ ಬೆಳಕು ತಂದವಳು. ಇನ್ನು ಸ್ವಲ್ಪ ತಿಂಗಳಲ್ಲಿ ಇವಳು ಪುಟ್ಟು ಪುಟ್ಟು ಹೆಜ್ಜೆ ಇಡ್ತಾ ನಡೆಯೋ ಹಾಗಾಗ್ತಾಳೆ, ನಮ್ಮ ಜೊತೆ ಆಟ ಆಡ್ತಾಳೆ, ತೊದಲ್ತಾ ಮಾತಾಡ್ತಾಳೆ, ನಮ್ಮನ್ನ ಅಪ್ಪ ಅಮ್ಮ ಅಂತ ಕರೀತಾಳೆ. ಆಮೇಲೆ ಇವಳಿಗೆ ಸ್ಕೂಲಿಗೆ ಸೇರಿಸ್ಬೇಕು. ಪ್ರತಿದಿನ ನಾನು ಸ್ಕೂಲಿಗೆ ಡ್ರಾಪ್ ಮಾಡಬೇಕು, ಸ್ಕೂಲಿಂದ ಕರ್ಕೊಬಂದು ಇವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಹಾಗೆ ಇವಳು ಬೆಳೀತಿರುವಾಗ ಇವಳಿಗೆ ಕಾವಲಾಗಿರ್ಬೇಕು. ಇವಳು ಬೆಳೆದು ದೊಡ್ಡವಳಾಗಿ ಯಾವುದಾದ್ರೂ ಹುಡುಗನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಕರ್ಕೊಬಂದರೆ ಆ ಹುಡುಗನ ಜೊತೆ ಅದ್ದೂರಿಯಾಗಿ ಮದುವೆ ಮಾಡಿಸ್ಬೇಕು. ಆಮೇಲೆ ಇವಳು ಒಂದು ಮಗು ಆಗತ್ತೆ. ಆ ಮಗುನ ನಾವು ಇವಳನ್ನ ನೋಡ್ಕೊಂಡು ಹಾಗೆ ನೋಡ್ಕೋಬೇಕು ಅಲ್ವಾ? ಪುಣ್ಯ, ಏನಾಯ್ತು ನಿನಗೆ? ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ನನ್ನ ಮಗಳ ಬಗ್ಗೆ ನನಗಿರೋ ಕನಸುಗಳೇ ಜಾಸ್ತಿ ಅಂದ್ಕೊಂಡಿದ್ದೆ, ಆದರೆ ನೀವು ಇಷ್ಟೊಂದು ಕನಸು ಇಟ್ಕೊಂಡಿದ್ದೀರಾ. ನಿಮ್ಮ ಕನಸುಗಳು ಕೇಳೋ ಅಷ್ಟರಲ್ಲಿ ಇವಳು ಬೆಳೆದು ದೊಡ್ಡವಳಾಗ್ಬಿಡ್ತಾಳೆ ಅನ್ಸುತ್ತೆ. ಅಷ್ಟೇ ಅಲ್ಲ ಪುಣ್ಯ, ಇವಳು ದೊಡ್ಡವಳಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು, ತುಂಬ ಜನರಿಗೆ ಸಹಾಯ ಮಾಡಬೇಕು, 10 ಅನಾಥಾಶ್ರಮಗಳಿಗೆ ಅನ್ನ ನೀಡುವಂಥ ಶಕ್ತಿ ಇವಳಿಗೆ ಬರಬೇಕು. ಈ ಪುಟ್ಟಕ್ಕಂದ ಅಷ್ಟೆಲ್ಲ ಸಾಧನೆ ಮಾಡಬೇಕು ಅಂದರೆ ಅವಳ ಹಿಂದೆ ಅಮ್ಮನಾಗಿ ನಿನ್ನ ಶ್ರಮ ಬೇಕು. ಅದಕ್ಕೆ ಈ ಮಗುನ ನಾನು ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ 2ರಷ್ಟು ನಿನ್ನ ಪ್ರೀತಿಸ್ತೀನಿ.